ಬೆಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಕಿರಿಕಿರಿ ಏನು ಅಂತ ಹೇಳಿದ್ರೆ ಗಾಡಿ ಎಲ್ಲಿ ನಿಲ್ಲಿಸಿರ್ತೀವೋ ಆ ಜಾಗದಲ್ಲಿ ಇರೋದಿಲ್ಲ, ಬದಲಾಗಿ ಟೋ ಮಾಡಿಕೊಂಡು ಎಲ್ಲೋ ಹೋಗಿ ತೆಗೆದುಕೊಂಡು ಹೋಗುವಂಥ ಕ್ರಮ ಇತ್ತು. ಅದನ್ನು ನಿಲ್ಲಿಸಲಾಗಿತ್ತು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಟೋ ಮಾಡಬಾರ್ದು ಅಂತ ಹೇಳಿ ಇದೀಗ ಮತ್ತೊಮ್ಮೆ ಅಂಥದ್ದೇ ಟೋ ಮಾಡುವಂಥ ಪದ್ಧತಿಯನ್ನು ಟ್ರಾಫಿಕ್ ಪೊಲೀಸರು, ಸಂಚಾರಿ ಪೊಲೀಸರು ಶುರು ಮಾಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ವಾಹನ ಸವಾರರಿಗೆ ಸಂಕಟ ಶುರುವಾಗಿತ್ತು. ಇದೀಗ ಇದೆಲ್ಲದರ ನಡುವೆ ಕೂಡ ಮತ್ತೊಂದು ಗುಡ್ ನ್ಯೂಸ್ ಇದೆ. ಟೋಯಿಂಗ್ ಶುರುವಾಗಿದೆ. ಅದರ ಮಧ್ಯೆ ವಾಹನ ಸವಾರರಿಗೆ ಹೆಚ್ಚುವರಿ ಟೋಯಿಂಗ್ ಚಾರ್ಜ್ ಇಲ್ಲ. ನಾವು ಟೋ ಮಾಡ್ಕೊಂಬಂದಿದ್ದೇವಪ್ಪ, ನೀನು ಎಲ್ಲೋ ಬಿಟ್ಟಿದ್ದೆ, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿ ಬಿಟ್ಟು ಹೋಗಿದ್ದೆ, ನಿನ್ನ ಗಾಡಿಯನ್ನು ಇಲ್ಲಿಂದ ಹೊತ್ಕೊಂಬರ್ಬೇಕಲ್ಲ. ಅದು ಬೇರೆ ದಾಂಡಿಗರನ್ನು ಸಾಕಿರ್ತಾರೆ ಪೊಲೀಸರು. ಒಂದು 4-5 ದಾಂಡಿಗರನ್ನು ಸಾಕಿ 2 ವೀಲರ್ಗಳನ್ನು ಎತ್ತಿ ಬಿಸಾಡ್ತಾರೆ, 4 ವೀಲರ್ಗಳನ್ನು ಕಟ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಹೀಗೆ ಟೋ ಮಾಡುವಂಥ ಪದ್ಧತಿಯನ್ನು ನಿಲ್ಲಿಸಲಾಗಿತ್ತು. ಆದರೆ ಇದೀಗ ಬೆಂಗಳೂರಿನ ಸಂಚಾರಿ ಪೊಲೀಸರು ಟೋಯಿಂಗ್ ಪದ್ಧತಿಯನ್ನು ಆರಂಭ ಮಾಡಿದ್ದಾರೆ. ಆದರೆ ಟೋ ಮಾಡುವಂಥ ಚಾರ್ಜ್ಗಳನ್ನು ಹಾಕುವಂಗಿಲ್ಲ, ಹೆಚ್ಚುವರಿ ಚಾರ್ಜ್ಗಳನ್ನು ಕೇಳೋ ಹಾಗಿಲ್ಲ. ಪೊಲೀಸರು ಆ ನಿರ್ಧಾರವನ್ನು ಮಾಡಿದ್ದಾರೆ. ನೋ ಪಾರ್ಕಿಂಗ್ ಫೈನ್ ಬಿಟ್ಟು ಹೆಚ್ಚುವರಿಯಾಗಿ 800 ರೂಪಾಯಿ ಶುಲ್ಕವನ್ನು ವಿಧಿಸ್ತಾ ಇದ್ದರು ಪೊಲೀಸರು. ಹೆಚ್ಚುವರಿ ಶುಲ್ಕದಿಂದ ಟೋಯಿಂಗ್ ಸಿಬ್ಬಂದಿ ಜೊತೆ ಗಲಾಟೆ ನಡೀತಾ ಇತ್ತು. ಆದರೆ ಈಗ ಟೋಯಿಂಗ್ ಶುಲ್ಕ ವಿಧಿಸದಿರಲು ಪೊಲೀಸರು ನಿರ್ಧಾರವನ್ನು ಮಾಡಿದ್ದಾರೆ. ಕೇವಲ ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದ್ದಕ್ಕೆ ದಂಡ ಕಟ್ಟಬೇಕು, ಅಲ್ಲದೆ ಖಾಸಗಿಯವರಿಗೆ ಟೋಯಿಂಗ್ ಹೊಣೆಯನ್ನು ನೀಡದಿರಲು ನಿರ್ಧಾರ ಮಾಡಿದ್ದಾರೆ. ಪೊಲೀಸರೇ ಟೋಯಿಂಗ್ ಮಾಡ್ತಾರೆ ಇನ್ನು ಮುಂದೆ ಅಂಥೇಳಿ ಗೃಹ ಸಚಿವರು ಹೇಳಿದರು. ಸದ್ಯ ಸರ್ಕಾರದ ಬಳಿ ಇರೋದು ಕೇವಲ 3 ಟೋಯಿಂಗ್ ವಾಹನಗಳಷ್ಟೇ. ಆ 3 ವಾಹನಗಳಲ್ಲೇ ಟೋಯಿಂಗ್ ಮರು ಆರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಮಹಾನಗರ, ಬೆಂಗಳೂರಿನ ಈ ದೊಡ್ಡ ಭಾಗದಲ್ಲಿ 3 ವಾಹನ ಅಂತ ಹೇಳಿದ್ರೆ ಒಂದು ಏರಿಯಾಗೂ ಕೂಡ, ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಗೂ ಕೂಡ ಸಾಕಾಗೋದಿಲ್ಲ. ಅದನ್ನು ಹೆಂಗೆ ಬಳಕೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಟೋಯಿಂಗ್ ಏನೋ ಮಾಡ್ತಾರೆ, ಆದರೆ ಅದೊಂದು ರೀತಿ ಕಿರಿಕಿರಿನೇ. ಆದರೆ ನೋ ಪಾರ್ಕಿಂಗ್ ಜಾಗವನ್ನು ಕೂಡ ನೋಡಬೇಕಾಗತ್ತಲ್ಲ. ಯಾಕಂದರೆ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿ ಅಡ್ಡಾದಿಡ್ಡಿಯಾಗಿ ಪಾರ್ಕ್ ಮಾಡಿಬಿಟ್ರೆ ಸಂಚಾರ ದಟ್ಟಣೆ ಆಗುತ್ತೆ, ಟ್ರಾಫಿಕ್ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಅದು ಕೂಡ ಒಂದು ಇದೆ. ಆದರೆ ಈ ದಾಂಡಿಗರನ್ನು ಇಟ್ಟುಕೊಂಡು ಟೋ ಮಾಡಿಸೋದು, ಪ್ರೈವೇಟ್ಗೆ ಕೊಟ್ಟು ಟೋ ಮಾಡಿಸೋದು, ಮನಸೋಚ್ಚಿ ವಸೂಲಿ ಮಾಡೋದು, ಸರ್ಕಾರದ ಆದೇಶ ಕೆಲ ಪೊಲೀಸರಿಗೆ ವಸೂಲಿ ದಂಧೆ ಆಗಿಬಿಡುತ್ತೆ ಅಂತ, ಅದಕ್ಕೆ ಕಡಿವಾಣ ಹೆಂಗೆ? ದಶರಥಿ, ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಒಂದು ಉತ್ತಮವಾದ ಬಾಂಧವ್ಯ ಟೋಯಿಂಗ್ ವಿಚಾರದಲ್ಲಿ ಕಂಡು ಬಂದಿಲ್ಲ. ಹಿಂದೆ ಗಲಾಟೆಗಳಾಗಿತ್ತು. ಟೋಯಿಂಗ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಿದ್ದಂತ ಟೆಂಡರ್ ಪಡೆದುಕೊಂಡಂತ ಖಾಸಗಿ ಟೆಂಡರ್ ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳೇನಾದ್ರು ಬೇಕಾಬಿಟ್ಟಿಯಾಗಿ ಗಾಡಿಯನ್ನ ಎತ್ಕೊಂಡು ಹೋಗ್ತಾ ಇದ್ರು ಮತ್ತು ಅವೆಲ್ಲವೂ ಕೂಡ ಸ್ಕ್ರಾಚ್ ಮಾಡ್ತಾ ಇದ್ರು. ಒಂದು ಕಡೆ ನೋ ಪಾರ್ಕಿಂಗ್ ಏನಿತ್ತು, ಆ ನೋ ಪಾರ್ಕಿಂಗ್ ನ ಒಂದು ಫೈನು, ಮತ್ತೊಂದು ಕಡೆ ಟೋಯಿಂಗ್ ಮಾಡ್ಕೊಂಡು ಹೋಗಿದ್ದಕ್ಕೆ ಎಕ್ಸ್ಟ್ರಾ ಫೈನ್ 800 ರೂಪೀಸ್ ಗಳನ್ನ ಹಾಕ್ತಾ ಇದ್ರು. ಸೊ ವಿಚಾರಕ್ಕೆ ಟೋಯಿಂಗ್ ಮಾಡೋವರೆಗೂ ಮತ್ತು ಏನು ಬೈಕ್ ವಾಹನದ ಮಾಲೀಕರೇನು ನಡುವೆ ಸಾಕಷ್ಟು ಗೊಂದಲಗಳು, ಘರ್ಷಣೆಗಳು, ಗಲಾಟೆಗಳಾಗಿದ್ದು ಉಂಟು. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇದೇ ಕಾರಣಕ್ಕಾಗಿ ಮೇಲಿನ ಮೇಲೆ ಇದೇನು ಸಮಾಜ ಶಾಂತಿಯನ್ನ ಕದಡ್ತಾ ಇದೆ ಅಂತ ಹೇಳೋ ಕಾರಣಕ್ಕೆ ಟೋಯಿಂಗ್ ಅನ್ನ 4 ವರ್ಷಗಳ ಹಿಂದೆ ನಿಲ್ಲಿಸಲಾಯ್ತು. ಇದೀಗ ಈ 4 ವರ್ಷದಿಂದ ಈಚೆಗೆ ಗಮನಿಸ್ತಾ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರು ನೋ ಪಾರ್ಕಿಂಗ್ ಅಂದ್ರೆ ಟೋಯಿಂಗ್ ಅನ್ನ ಮಾಡೋದೇ ಬಿಟ್ಟಿದ್ದಾರೆ. ಅದ ತಕ್ಷಣ ನೋ ಪಾರ್ಕಿಂಗ್ ಗಳಲ್ಲಿ ಗಾಡಿಗಳನ್ನ ಬೇಕಾಬಿಟ್ಟಿಯಾಗಿ ವಾಹನ ಮಾಲೀಕರು ಕೂಡ ಅಲ್ಲಿ ತೆಗೆದುಕೊಂಡು ವೆಹಿಕಲ್ ಗಳನ್ನ ನಿಲ್ಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಅಂದ್ರೆ ಇದು ಮೊದಲೇ ಬೆಂಗಳೂರು ಸಿಟಿ ಟ್ರಾಫಿಕ್ ಜಾಮ್ಗೆ ಹೆಸರುವಾಸಿಯಾಗಿ, ಇದ್ರ ನಡುವೆ ಇವರು ಬೇಕಾಬಿಟ್ಟಿಯಾಗಿ ಬೈಕ್ ಸವಾರರು ಏನಿದ್ರೆ ಇವರು ತೆಗೆದುಕೊಂಡು ಬಂದು ವೆಹಿಕಲ್ ಗಳನ್ನ ನಿಲ್ಲಿಸೋಗೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ಈ ಕಾರಣಕ್ಕಾಗಿ ಮತ್ತೆ ಪುನಃ ಹೊಸ SOP ಗಳನ್ನ ಮಾಡಿಕೊಂಡು ಟೋಯಿಂಗ್ ಅನ್ನ ಶುರು ಮಾಡಬೇಕು, ಹಿಂದೆ ಇದ್ದಂತ SOP ಗಳನ್ನ ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ನಿರ್ಧಾರವನ್ನು ಮಾಡಿ ಗೃಹ ಸಚಿವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಅಸ್ತು ಅಂತ ಹೇಳಿರುವಂತದ್ದು. ಹೊಸ SOP ಗಳೇನಂತ ಹೇಳಿದ್ರೆ, ಈಗ ಪೊಲೀಸ್ ಅವರೇ ಮೊದಲು ಖಾಸಗಿಯವರಿಗೆ ಕೊಟ್ಟು ಟೋಯಿಂಗ್ ಅನ್ನ ಮಾಡಿಸ್ತಾ ಇದ್ರು. ಈಗ ಆ ರೀತಿಯಾಗಿಲ್ಲ, ಪೊಲೀಸ್ ಇಲಾಖೆಯಿಂದನೇ ಟೋಯಿಂಗ್ ವೆಹಿಕಲ್ ಗಳನ್ನ ಹಾಕಲಾಗುತ್ತೆ. ಪೊಲೀಸ್ ಇಲಾಖಾ ಸಿಬ್ಬಂದಿಗಳೇನು ಸರ್ಕಾರದಿಂದ ನೇಮಕಗೊಂಡಿರುವಂತ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ, ಅದಕ್ಕೆ ಆ ಟೋಯಿಂಗ್ ವೆಹಿಕಲ್ಗೆ ಒಬ್ಬ ಆಫೀಸರ್ ಏನಿರುತ್ತೆ ಅವನ್ನ ನೇಮಕವನ್ನು ಮಾಡಲಾಗುತ್ತೆ. ಅವನ ಉಸ್ತುವಾರಿಯಲ್ಲಿ ಎಲ್ಲವನ್ನು ಕೂಡ ನಡಿಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಕಂಡು ಬಂದ್ರೆ ಹೋಮ್ ಗಾರ್ಡ್ಸ್ ಗಳೇನೀಗಾಗ್ಲೇ ಪೊಲೀಸ್ ಇಲಾಖೆಯಿಂದ ಟ್ರೈನಿಂಗ್ ಕೊಂಡಿರ್ತಾರೆ. ಸೊ ಅವ್ರ ಕಡೆಯಿಂದ ಒಂದಿಷ್ಟು ಹೋಮ್ ಗಾರ್ಡ್ಸ್ ಗಳನ್ನ
ಇದಕ್ಕೆ ತೆಗೆದುಕೊಳ್ತಾರೆ. ನಿಯಮಗಳ ಪ್ರಕಾರ ಏನು 3 ಬಾರಿ ಏನು ಕೂಗ್ಬೇಕು, ಅಂದ್ರೆ ನೋ ಪಾರ್ಕಿಂಗ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ವೆಹಿಕಲ್ ನ ನಂಬರ್ ಗಳನ್ನ ಹೇಳಿ ನೋ ಪಾರ್ಕಿಂಗ್ ನಲ್ಲಿ ನಿಮ್ ಗಾಡಿಯನ್ನು ತೆಗಿಬೇಕು, ಇಲ್ಲ ಅಂದ್ರೆ ಟೋಯಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಅನೌನ್ಸ್ ಅನ್ನ ಮಾಡ್ತಾರೆ. ಸೊ ಅಷ್ಟಾಗೆ ಬಂದ್ರೆ ಮಾಲೀಕರು ಅಲ್ಲಿಂದ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಪೊಲೀಸರು ಅದನ್ನ ಟೋಯಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಟೋಯಿಂಗ್ ಮಾಡ್ಕೊಂಡು ಹೋದ್ರೆ ಟೋಯಿಂಗ್ ಚಾರ್ಜ್ ಅನ್ನ ಹಾಕೋದಿಲ್ಲ, ಕೇವಲ ಬರೀ ನೋ ಪಾರ್ಕಿಂಗ್ ಮಾತ್ರ ಚಾರ್ಜ್ ಅನ್ನ ಹಾಕುವಂತದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಟೋಯಿಂಗ್ ಮಾಡೋದ್ರಿಂದ ಜನರು ಮತ್ತು ಪೊಲೀಸರ ನಡುವೆ ಕೂಡ ಒಂದು ರೀತಿ ಹೊಂದಾಣಿಕೆ ಆಗ್ಬೋದು. ಅಂದ್ರೆ ಎಕ್ಸ್ಟ್ರಾ 800 rupees ನ ಅಧಿಕವಾದ ದಂಡ ಏನಾಗ್ತದೆ ಅದು ಬೀಳೋದಿಲ್ಲ. ಅದ್ರ ಜೊತೆಗೆ ವೆಹಿಕಲ್ ಗಳನ್ನ ಎಷ್ಟು ಸೇಫ್ಟಿ ಆಗಿ ತೆಗೆದುಕೊಂಡು ಹೋಗ್ತಾರೆ, ಏನೇ ಹೆಚ್ಚು ಕಡಿಮೆ ಆದ್ರೂ ನೇರವಾಗಿ ಅದು ಪೊಲೀಸ್ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಹೊಸ SOP ಗಳನ್ನ ಮಾಡ್ಕೊಂಡು ಜನರಿಗೂ ಕೂಡ ತೊಂದರೆ ಆಗ್ಬಾರ್ದು, ಟ್ರಾಫಿಕ್ ಕೂಡ ಜಾಮ್ ಆಗ್ಬಾರ್ದು, ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಮಾದರಿಯಲ್ಲಿ ಈ ಟೋಯಿಂಗ್ ವ್ಯವಸ್ಥೆಯನ್ನ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾವಾಗಿಂದ ಈ ಟೋಯಿಂಗ್ ಆರಂಭವಾಗುತ್ತೆ ಅನ್ನೋದಕ್ಕೆ ಡೇಟ್ ಅನ್ನ ನಿಗದಿಯನ್ನ ಮಾಡಿ ಅದನ್ನ ಅನೌನ್ಸ್ ಮಾಡ್ತಾರೆ. ಇದಾದ ನಂತರ ಟೋಯಿಂಗ್ ವೆಹಿಕಲ್ಗಳು ಟೋಯಿಂಗ್ ಮಾಡ್ಲಿಕ್ಕೆ ಶುರು ಮಾಡುವಂತದ್ದು. ದರ್ಶನ, ಥ್ಯಾಂಕ್ ಯು ಸಂತೋಷ್.